ಹಿಂದಿನ ತಿಂಗಳು 17ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಈ ದೇಶದ ಹೋಮ್ ಮಿನಿಸ್ಟರ್ ಅಂದ್ಕೊಂಡಿರೋ ಅಮಿತ್ ಶಾ ಅವರು ಏನಪ್ಪ ಅಗೌರವವಾಗಿ ಮಾತಾಡಿದಾರೋ ಅಂಬೇಡ್ಕರ್ ಅವ್ರ ಬಗ್ಗೆ ಅದರ ಪರವಾಗಿ ಇವತ್ತು ಕೋಲಾರ ಬಂದನ್ನು ಸುಮಾರು 15 ದಿವಸಗಳಿಂದ ಎಲ್ಲ ಮುಖಂಡರುಗಳ ಒಂದು ಸುಮಾರು ಸಭೆಗಳನ್ನು ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ಒಗ್ಗಟ್ಟಾಗಿ ಇಷ್ಟೊಂದು ಒಗ್ಗಟ್ಟು ಭವಿಷ್ಯ ನಾನಂತೂ ನೋಡಲಿಲ್ಲ. ಇವತ್ತು ಫಸ್ಟ್ ಟೈಮ್ ಇಂಥ ಒಗ್ಗಟ್ಟು ನೋಡಿದ್ದೀನಿ. ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಇವತ್ತು ಏನು ಈ ಬಂದ್ ಮಾಡಿದ್ದಾರೆ, ಈ ಬಹುತೇಕ ಯಶಸ್ವಿಯಾಗಿದೆ. ಈ ಬಂದ್ ಕಾರಣಕರ್ತರಾಗದ ಎಲ್ರಿಗೂ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಏನು ಸಂವಿಧಾನ ಈ BJPಯವರು ಬರ್ತಾ ಸಂವಿಧಾನ ನಾವು ಬದಲಾವಣೆ ಮಾಡ್ತೀವಿ, ಮತ್ತು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತಾಡೋದು, ದಲಿತರ ಬಗ್ಗೆ ಅವಹೇಳನಕಾರಿ ಮಾತಾಡೋದು ಇದು ಅವರಿಗೆ ಶೋಭೆ ತರೋಂಥದ್ದಲ್ಲ. ದಯವಿಟ್ಟು ಇದನ್ನು ಈ ಮಾತನ್ನು ನೀವು ವಾಪಸ್ ತಗೋಬೇಕು. ಕೂಡಲೇ ನೀವೇ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಟ್ಟು ನೀವು ಹಿಂದೆ ಹೋದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲರೂ ಇದರ 2ರಷ್ಟು ಜನ ಸೇರಿ ಒಗ್ಗಟ್ಟಾಗಿ ನಿಮ್ಮ ಮೇಲೆ ಹೋರಾಟ ಮಾಡಬೇಕಾಗ್ತದೆ. ಇನ್ನೂ ದೇಶಾದ್ಯಂತ ರಾಜ್ಯಾದ್ಯಂತ ಬಂದ್ ಮಾಡಬೇಕಾಗ್ತದೆ. ಇದನ್ನು ದಯವಿಟ್ಟು ನರೇಂದ್ರ ಮೋದಿಯವರು ಅವ್ರ ಗಮನಕ್ಕೆ ತಗೊಂಡು ಇದನ್ನು ನೀವು ನಿಮ್ಮ ಪ್ರೀತಿ ನಿಮ್ಮ ಹೋಮ್ ಮಿನಿಸ್ಟರ್ ಮೇಲಿರೋ ಪ್ರೀತಿ ದಯವಿಟ್ಟು ಬಿಟ್ಟು ಜನಗಳಿಗೋಸ್ಕರಾಗಿ 2 ನಿಮಿಷ ಯೋಚನೆ ಮಾಡಿ, ಅವ್ರ ನಿರ್ಧಾರ ಸಂವಿಧಾನಕ್ಕೋಸ್ಕರಾಗಿ ನೀವು ಬೆಲೆ ಕೊಟ್ಟು 2 ನಿಮಿಷ ಯೋಚನೆ ಮಾಡಿ ಅವ್ರನ್ನ ರಾಜೀನಾಮೆ ತಗೊಂಡ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಮನಸ್ಪೂರ್ವವಾಗಿ ಮಾತಾಡೋಕ್ಕೆ ನಮಗೆ ಒಂದು ಅವಕಾಶ ಇದೆ. ಯಾಕೆ ಅಂದರೆ ನೀವೆಲ್ಲ ಹಿಂದೆ ಸುಮಾರು 5-6 ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಯಾವ ಥರ BJPಯವರು ಮತ್ತು RSS ಅವರು ನಮ್ಮ ವಿರೋಧವಾಗಿ ಮುಸ್ಲಿಂ ಮೈನಾರಿಟೀಸ್ ದೇಶದಲ್ಲಿ ಯಾವ ಥರ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರು ಏನು ಉದ್ದೇಶ ಇದೆ ಅಂದ್ಬಿಟ್ಟು ತಮ್ಮೆಲ್ಲರಿಗೂ ಗೊತ್ತಿದೆ. ನಮಗೆ ಎಲ್ಲರಿಗೆ ಒಂದು ಮುಸ್ಲಿಂ ಮೈನಾರಿಟೀಸ್ಗೆ ಒಂದು ಆಸೆ ಇತ್ತು. ನಮ್ಮದು ಏನು ಅಹಿಂದ ವರ್ಗವರು ಇದ್ದಾರೆ, ಮೇಜರ್ ಕಮ್ಯುನಿಟಿನಲ್ಲಿ ನಮ್ಮವರು ಇದ್ದಾರೆ, ಒಕ್ಕಲಿಗರ್ಸ್ ಆಗಿ ಅವರನ್ನ ನಮ್ಮ ಮೇಲೆ ಪ್ರೀತಿಸ್ತಿದ್ದಾರೆ. SC ಅವರು, ಬ್ಯಾಕ್ವರ್ಡ್ಸ್ ಅವರು, ಇನ್ನೊಂದು ಹಿಂದೆ ಏನು ವರ್ಗ ಇದ್ದಾರೆ ಅವರೆಲ್ಲ ನಮ್ಮ ಅಣ್ಣ ತಮ್ಮರು. ನಮ್ಮಲ್ಲಿ ಬೀಜ ಇದಕ್ಕಾಗಿ ಸುಮಾರು 6 ವರ್ಷ ಹಿಂದಿನಿಂದ ಏನು ನಮ್ಮ ಮಾಜಿ ಸಂಸದರು ಆಗಿದ್ದಾರೆ ಮುನ್ಸ್ವಾಮಿ ಅವರು, ಈ ಕ್ಲಾಕ್ ಟವರ್ ಹಿಸ್ಟ್ರಿನೇ ಅವ್ರಿಗೆ ಗೊತ್ತಿಲ್ಲ. ಇಟ್ ಈಸ್ ಎ ಸಿಂಬಲ್ ಆಫ್ ಕೋಲಾರದ ಸಿಂಬಲ್ ಅದು. ಅದರಲ್ಲಿ ಬರೀ ಮುಸ್ಲಿಮ್ಸ್ ಅಲ್ಲ, ಮುಸ್ಲಿಮ್ಸ್ ಆಗಲಿ, SCs ಆಗಲಿ, ಕುರ್ಬಾಸ್ ಆಗಲಿ, ಒಕ್ಕಲಿಗರ್ಸ್ ಆಗಲಿ ಎಲ್ಲ ಇದಕ್ಕೆ ಒಂದು ಸಿಂಬಲ್ ಆಫ್ ನಮ್ಮ ಕೋಲಾರ ಟೌನ್. ಅದಕ್ಕೆ ಒಂದು ಹಿಸ್ಟ್ರಿ ಇದೆ. ಬಟ್ ಯಾವ ಕಾರಣಕ್ಕಾಗಿ ರಾಜಕೀಯವಾಗಿ ಲಾಭಕ್ಕಾಗಿ ಇದು ಏನು ಒಂದು ಮಸ್ಜಿದ್ ಇಲ್ಲ ಅಂದರೆ ಒಂದು ದೇವಸ್ಥಾನ ಅಂದ್ಬಿಟ್ಟು ತಿಳ್ಕೊಂಡ್ಬಿಟ್ಟು ನಮ್ಮ ಮೇಲೆ ಮುಸ್ಲಿಂ ಮೇಲೆ ಬಣ ಕಟ್ಟಿಬಿಟ್ಟು ಅವರು ಟವರ್ ಅಂದ್ಬಿಟ್ಟು ಯಾವ ಥರ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಮೊನ್ನೆ ಆಯಿತು, ನಮ್ಮ ಮನಸ್ಸಿಗೆ ನೋವಾಗಿ ನಾವು ಹೇಳ್ತಾ ಇದ್ದೀವಿ. ಈಗ ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಏನಿದ್ದಾರೆ ನಿಮಗೆ ಎಷ್ಟು ಇದು ಅಷ್ಟೇ ನಮಗೆ ಮುಸ್ಲಿಂ ಮಾಡುವವರಿಗೆ. ಈಗ ಬದುಕಕ್ಕೆ ಅವರೇ ನಮಗೆ ರಕ್ಷಣೆ ಮಾಡಿರೋದು. ಅವ್ರ ಸಂವಿಧಾನ ಏನು ಬರ್ತಿದ್ದಾರೆ ಅದರಿಂದ ನಮಗೆ ಮುಸ್ಲಿಂ ಮೈನಾರಿಟಿಗೆ ರಕ್ಷಣೆ ಸಿಕ್ಕಿರೋದು. ಇವತ್ತು ಏನು ಅಮಿತ್ ಶಾ ತಲೀಪಾರ್ ಏನು ಅವ್ರ ಮೇಲೆ 12ನೇ ತಾರೀಕು ಏನು ಪಾರ್ಲಿಮೆಂಟ್ನಲ್ಲಿ ಏನು ಹೇಳಿದ್ದು ಅದಕ್ಕೆಲ್ಲ ಖಂಡಿಸಿ ನಾವೆಲ್ಲ ಮುಸ್ಲಿಂ ಬಾಂಧವರು ಎಲ್ಲ ರೀತಿಯಾಗಿ ನಿಮ್ಮ ಜೊತೆಗೆ ನಾವು ಇದ್ದೀವಿ. ಅದಕ್ಕಾಗಿ ಬೆಳಗ್ಗೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀನಿ. ಇನ್ನು ಮುಂದೆನ ಏನು BJPಯವರಾಗಲಿ RSS ಅವರಾಗಲಿ ಈ ಥರದ್ದು ಭೀಮರಾವ್ ಅಂಬೇಡ್ಕರ್ ಬಗ್ಗೆ ಏನಾನ ಹೇಳಿದ್ರೆ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ. ಇನ್ನೊಂದು ನಿಮ್ಮ ಹತ್ರ ಒಂದೇ ನಮ್ಮದು ವಾದ, ಈಗ ಯಾವ ಥರ ಭೀಮರಾವ್ ಅಂಬೇಡ್ಕರ್ ನಮ್ಮ ಮನಸ್ಸಲ್ಲಿ ಇದ್ದಾರೆ ಅದೇ ರೀತಿ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಅವರೆಲ್ಲ ಇದ್ದಾರೆ. ನಮಗೆ ಪ್ರಾಣ ನಾವು ಕೊಡೋಕ್ಕೆ ರೆಡಿ. ಹಿಂದೆ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಆ ಥರ ಏನೇನೋ ಪ್ರಾಬ್ಲಮ್ ಆದರೆ ನೀವೆಲ್ಲ ನಮ್ಮ ಜೊತೆಗೆ ಇರಬೇಕು. ಮಾಡ್ತೀನಿ ಮುಂದೆ ಜೊತೆಗೆ ನಾವು ಎಲ್ಲರೂ ಹೋಗೋಣ. ನಮ್ಮ ಕೋಲಾರಿನ
ಎಲ್ಲ ಜನಪರ ಸಂಘಟನೆಗಳು, ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದವರು ಯಾರ್ಯಾರು ಸಂಬಂಧಪಡ್ತಾರೋ ಅವರೆಲ್ಲರೂ ನಮ್ಮ ಸಂವಿಧಾನದ ಮೇಲೆ ನಂಬಿಕೆ ವಿಶ್ವಾಸನಿಟ್ಟು ಭೀಮರಾವ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಂಘಟಿತರಾಗಿದ್ದೀವಿ. ಈ ನಮ್ಮ ಅಂಬೇಡ್ಕರ್ ಅವ್ರನ್ನ ಈ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಬಹಳ ಹೀನಾಯಮಾನವಾಗಿ ಮಾತಾಡಿದ್ದಾರೆ. ಆ ಒಂದು ವಿಚಾರ ನಮ್ಮ ನೈತಿಕ ಸ್ಥೈರ್ಯ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಆ ಧಕ್ಕೆಯನ್ನು ನಾವು ವಿರೋಧಿಸಿ ಅಮಿತ್ ಶಾ ಅವ್ರನ್ನ ಈ ಮಂತ್ರಿ ಸ್ಥಾನದಿಂದ, ಕೇಂದ್ರ ಗೃಹ ಮಂತ್ರಿ ಸ್ಥಾನದಿಂದ ಕಿತ್ತೊಗೆಬೇಕು ನೀವು ಮೋದಿಯವರೇ ಅಂಥೇಳಿ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು ಹಗಲಿರುಳು ತಮ್ಮ ಏನೇ ಕೆಲಸ ಕಾರ್ಯಗಳನ್ನು ಬಿಟ್ಟು 2-3 ವಾರದಿಂದ ಅವರು ಈ ಒಂದು ಬಂಧನ ಶಾಂತಿಯುತವಾಗಿ ಸಂಘಟಿತರಾಗಿ ಯಶಸ್ವಿಗೊಳಿಸಬೇಕು ಅಂತೇಳಿ ಹಗಲಿರುಳು ದುಡಿದಿದ್ದಾರೆ. ಆಮೇಲೆ ಈ ಬಂದ್ಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಕಾರ್ಮಿಕ ವರ್ಗದವರು, ವ್ಯಾಪಾರಸ್ಥರು, ಇವರೆಲ್ಲರಿಗೂ ನಾನು ಈ ಪ್ರಗತಿಪರ ಸಂಘಟನೆಗಳ ಪರವಾಗಿ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ಮೋದಿಯವರೇ, ಈ ತಕ್ಷಣ ಈ ಒಂದು ಜನವಿರೋಧಿ ನೀತಿಯನ್ನು ಅನುಸರಿಸಿರುವ ಈ ಗೃಹ ಮಂತ್ರಿಯನ್ನು ತಕ್ಷಣ ನೀವು ಈ ಮಂತ್ರಿ ಸ್ಥಾನದಿಂದ ತೊಗಬೇಕು ಅಂತೇಳಿ ಈ ಮೂಲಕ ನಾವು ಕೋಲಾರ ಜಿಲ್ಲೆಯ ಜನತೆಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಇವತ್ತು ಮಾತ್ರ ನಡೀತಾ ಇದ್ದಾರೆ. ಇವತ್ತು ನಾವು ಎಲ್ಲ ಕೋಲಾರವರು ಆಲ್ ಕ್ಯಾಸ್ಟ್ ಸೇರಿ ಯಾವ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಮಿತ್ ಶಾ